ಎತ್ತಿನೊಳೆ ಪ್ರಾಜೆಕ್ಟ್ ಏನಿದೆ ಅದು ಸಿಎಂ ಅವರು ಟೈಮ್ ಬೌಂಡ್ ಅಲ್ಲಿ ಬೇರೆ ಕೆಲಸ ಎಲ್ಲ ನಿಲ್ಲಿಸ್ಬಿಟ್ಟು ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತು ನಾನು ಕಾಂಟ್ರಾಕ್ಟರ್ಸ್ ಮೀಟಿಂಗ್ ಅಲ್ಲಿ ಕರೆದಿದ್ದೆ. ಪರಮೇಶ್ವರ್ ಅವರು ಇಲ್ಲ ಅಂತ ಹೇಳಿ ನಾನು ಅದನ್ನ ಬೆಂಗಳೂರಿಗೆ ನಾಳೆ ನಡೆದ ಶಿಫ್ಟ್. ಈಗಾಗಲೇ ನಾನು ಬೆಂಗಳೂರು ದೊಡ್ಡಬಳ್ಳಾಪುರ ಆ ಸ್ಪಾಟ್ನ ವಿಸಿಟ್ ಮಾಡಿದ್ದೀನಿ. ನಿನ್ನೆ ಕೂಡ ಪರಮೇಶ್ವರ್ ಅವರು ಬಂದಿದ್ರು. ಅವ್ರ ಹತ್ರನೂ, ಯಾಕೆಂದ್ರೆ ಅವರೇ ಹಿಂದೆ ಕ್ಯಾಬಿನೆಟ್ ಸಬ್ ಕಮಿಟಿ ಅಧ್ಯಕ್ಷರಾಗಿದ್ರು, ಆ ಟೆಕ್ನಿಕಲ್ ಫೀಸಿಬಿಲಿಟಿ ನೋಡ್ತಾ ಇದ್ದೀವಿ. ಯಾವ ರೀತಿ ಅಲ್ಲಿ ನೀರನ್ನ ಸ್ಟೋರೇಜ್ ಮಾಡ್ಬೋದು ಅಂತ ಹೇಳಿ ಅಲ್ಲಿ ರೈತರ ಅಭಿಪ್ರಾಯನೂ ಕೇಳಿದ್ದೀವಿ, ಇಲ್ಲಿ ಶಾಸಕರ ಅಭಿಪ್ರಾಯ ಕೇಳಿದ್ದೀನಿ, ಪರಮೇಶ್ವರ್ ಅಭಿಪ್ರಾಯನೂ ಕೇಳಿದ್ದೀನಿ. ಸೊ ಅಲ್ಲಿ ಜನರ ಪ್ರತಿನಿಧಿಗಳು, ಸಾರ್ವಜನಿಕರು ಪಾಪ ಅವರೆಲ್ಲ ಅವರ ನೋವು ಹೇಳ್ಕೊಳ್ತಾರೆ. ಬಟ್ ಒಂದೇ ಇದರಲ್ಲಿ ಮಾಡಕ್ ಸಾಧ್ಯನಾ ಅಂತ. ಆಮೇಲೆ ಇನ್ನೊಂದು 2-3 ಕೆರೆಗಳು ಹೇಳಿದ್ದಾರೆ. ನಮ್ಮಲ್ಲೇ ಬೇಕಾದ್ರೆ ಒಂದು 2-3 ಕೆರೆಗಳಲ್ಲಿ ನೀವು ತೊಯ್ದುಕೊಳ್ಳಿ ಅಂತ ಕೊರಟಗೆರೆಯವರು ಕೂಡ ಹೇಳಿದ್ದಾರೆ. ಅದನ್ನು ಫೀಸಿಬಿಲಿಟಿನ ನಾನು ಚೆಕ್ ಮಾಡ್ತಾ ಇದ್ದೀನಿ ಒಂದು. ಆಮೇಲೆ 30ನೇ ತಾರೀಕಿಗೆ ನಾನು ಹೇಮಾವತಿದು ಲಿಂಕ್ ಕ್ಯಾನಲ್ದು ಮೀಟಿಂಗ್ ಇಟ್ಟಿದ್ದೆ, ಫೈನಲ್ ಮೀಟಿಂಗು. ಸೊ ಸೋಮಣ್ಣವ್ರು ಈಗ ತಾನೇ ನನಗೆ ರಿಕ್ವೆಸ್ಟ್ ಮಾಡಿದ್ರು 4ನೇ ತಾರೀಕು 5ನೇ ತಾರೀಕು ಇಟ್ಕೊಳ್ಳಿ ಅಂತ. ಅದನ್ನು ಪೋಸ್ಟ್ಪೋನ್ ಮಾಡ್ತೀನಿ. 30 ಇದ್ದಿದ್ದನ್ನ 5ನೇ ತಾರೀಕು ಅದಕ್ಕೆ. ಯಾಕೆಂದರೆ ಪಾಪ ಅವರು MP ಇದ್ದಾರೆ, ಅವ್ರು ರಿಕ್ವೆಸ್ಟ್ ಮಾಡಿದ್ರು ನೀವು ಅವತ್ತು ಪೋಸ್ಟ್ಪೋನ್ ಸ್ವಲ್ಪ ನಾನು ಬರೋಕ್ಕಾಗಲ್ಲ ಅಂತ. ಅದಕ್ಕೆ ನಮ್ಮ ಆಫೀಸರ್ಸ್ ಹೇಳಿದ್ದೀನಿ 30ನೇ ತಾರೀಕು ಬದಲು 4ನೇ ತಾರೀಕು 5ನೇ ತಾರೀಕು ಅವ್ರು ಕನ್ವೀನಿಯಂಟ್ ಡೇಟ್ ಮಾಡಿ ಅಂತ ಹೇಳಿದ್ರು. ಇವರು BR ಪಾಟೀಲ್ ಮೀಟ್ ಮಾಡಿ ನಿಮ್ಮ ಹತ್ರ ಮಾತಾಡಿದ್ದೀನಿ ಅಂತ ಹೇಳಿದ್ರು ಸರ್. ಹೌದು, BR ಪಾಟೀಲ್ ನಾನೊಬ್ಬ ಪಕ್ಷದ ಅಧ್ಯಕ್ಷರಾಗಿ ವಾಸ್ತವಾಂಶ ವಿಚಾರಿಸಬೇಕಾಯಿತು. ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ. ಅವ್ರು ಬಂದಿದ್ರು, ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀವಿ, ಜಮೀರ್ ಹತ್ರನೂ ಮಾತಾಡ್ತೀವಿ, ಸತ್ಯಾಂಶ ಏನಂತ ತಿಳಿತೀವಿ. ಈ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಬಂದು ಎಲ್ಲರದ್ದು ಮಾತಾಡ್ತಾ ಇದ್ದಾರೆ. ಒಬ್ಬರಿಬ್ಬರು ಅಂತ ಅಲ್ಲ, ಎಲ್ಲರದ್ದು ಮಾತಾಡ್ತಾರೆ. ಮಾತಾಡಿ ಅದನ್ನೇನು ಯಾವ ರೀತಿ ವಾಸ್ತವಾಂಶ ಏನಿದೆ ಅಂತ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನೋಡ್ರಿ, see, I think some problem with the BJP. They should know that after the emergency declared, the entire country has given a mandate to Indira Gandhi. She ruled the country in 1980. The JD, Janata Dal or any other parivara could not maintain and they could not bring back their government. So the Congress party under the leadership of Indira Gandhi has come back to power. She has ruled. She has contributed her life, sacrificed her life for the sake of this country. Now, for the sake of publicity, they are just discussing on that. What is there in that? Everything is a closed matter. After 50 years, they can only deliberate and communicate that who has been affected out of it. Nothing is. India has stood strong. India needs a disciplined country. What our Mallikarjun Kharge has said, what is going on in BJP? You ask all the BJP leaders internally, ask all the MP. I don't want to disclose on that. Many MLAs are speaking against the chief minister. Many MLAs. ಸುರೇಶ್ ಬಾಬು ಪತ್ರ ಬರೆದಿದ್ದಾರೆ ಸರ್. 5 MLAಗಳಿಗೆ ಪತ್ರ ಬರೆದಿದ್ದಾರೆ ಸರ್. Is this a sign, sir? Many MLAs are speaking openly against the chief minister. Is this a sign that he's losing grip on administration? I don't know about it. I have not heard about it. Whatever is there, my party high command leaders will come. I am also speaking to all of them, and there is nothing in that. There is nothing to blow up. JDLP ನಾಯಕರು ಟೀಕೆ ಸರ್. There are talks of change of the party president. CM ಕಂಟ್ರೋಲ್ ಕಂಡುಕೊಂಡಿಲ್ಲ, ಆಳ್ತದಲ್ಲೂ ಕಂಟ್ರೋಲ್ ತೆಗೆದುಕೊಂಡ ಏನಿಲ್ಲ. ತಾವೇ ಮಾಧ್ಯಮದವರೇ ಅದಕ್ಕೊಂದು ಬ್ಲೋ ಅಪ್ ಮಾಡ್ತಾ ಇದ್ದಾರೆ. ಸರ್, JDLP ಸುರೇಶ್ ಬಾಬು ಒಂದು ಪತ್ರ ಬರೆದಿದ್ದಾರೆ ಸರ್. 5 ಜನ ಶಾಸಕರಿಗೆ ಪತ್ರ ಬರೆದಿದ್ದಾರೆ. ಪಕ್ಷದ ವಿರುದ್ಧ, ಸರ್ಕಾರದ ವಿರುದ್ಧ ನೀವು ಅಸಮಾಧಾನವನ್ನ ಹೊರಹಾಕಿರೋದನ್ನ ಸ್ವಾಗತ ಮಾಡ್ತೀವಿ. ಪ್ರಜಾಪ್ರಭುತ್ವವನ್ನ ನೀವು ಗೌರವಿಸ್ತಾ ಇದ್ರೆ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ. ಸುರೇಶ್ ಬಾಬು ಫಸ್ಟ್ ಅವನ ಪಾರ್ಟಿ ರಿಪೇರಿ ಮಾಡ್ಕೊಳ್ಳಿ. GT ದೇವೇಗೌಡ, ಬೇರೆ MLAಗಳು ಏನೇನ್ ಮಾಡಿದಾರಲ್ಲ, ಫಸ್ಟ್ ಅವನಲ್ಲಿರುವಂತ ದೋಸೆಯಲ್ಲಿ ತವಲಿ ಏನು ತೂತಿದೆಯಲ್ಲ ಅದನ್ನು ಮುಚ್ಕೊಳ್ಳಿ ಫಸ್ಟ್. ಎತ್ತಿನೊಳೆ ಪ್ರಾಜೆಕ್ಟ್ ಏನಿದೆ ಅದು CM ಅವರು ಟೈಮ್ ಬೌಂಡ್ ಅಲ್ಲಿ ಬೇರೆ ಕೆಲಸ ಎಲ್ಲ ನಿಲ್ಲಿಸ್ಬಿಟ್ಟು ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತು ನಾನು ಕಾಂಟ್ರಾಕ್ಟರ್ಸ್ ಮೀಟಿಂಗ್ ಅಲ್ಲಿ ಕರೆದಿದ್ದೆ. ಪರಮೇಶ್ವರ್ ಅವರು ಇಲ್ಲ ಅಂತ ಹೇಳಿ ನಾನು ಅದನ್ನ ಬೆಂಗಳೂರಿಗೆ ನಾಳೆ ನಡೆದ ಶಿಫ್ಟ್
ಈಗಾಗಲೇ ನಾನು ಬೆಂಗಳೂರು ದೊಡ್ಡಬಳ್ಳಾಪುರ ಆ ಸ್ಪಾಟ್ನ ವಿಸಿಟ್ ಮಾಡಿದ್ದೀನಿ. ನಿನ್ನೆ ಕೂಡ ಪರಮೇಶ್ವರ್ ಅವರು ಬಂದಿದ್ದರು. ಅವ್ರ ಹತ್ರನೂ, ಯಾಕೆಂದ್ರೆ ಅವರೇ ಹಿಂದೆ ಕ್ಯಾಬಿನೆಟ್ ಸಬ್ ಕಮಿಟಿ ಅಧ್ಯಕ್ಷರಾಗಿದ್ದರು, ಆ ಟೆಕ್ನಿಕಲ್ ಫೀಸಿಬಿಲಿಟಿ ನೋಡ್ತಾ ಇದ್ದೀವಿ. ಯಾವ ರೀತಿ ಅಲ್ಲಿ ನೀರನ್ನ ಸ್ಟೋರೇಜ್ ಮಾಡ್ಬೋದು ಅಂತೇಳಿ ಅಲ್ಲಿ ರೈತರ ಅಭಿಪ್ರಾಯನೂ ಕೇಳಿದ್ದೀವಿ, ಇಲ್ಲಿ ಶಾಸಕರ ಅಭಿಪ್ರಾಯ ಕೇಳಿದ್ದೀನಿ, ಪರಮೇಶ್ವರ್ ಅಭಿಪ್ರಾಯನೂ ಕೇಳಿದ್ದೀನಿ. ಸೊ ಅಲ್ಲಿ ಜನರ ಪ್ರತಿನಿಧಿಗಳು, ಸಾರ್ವಜನಿಕರು ಪಾಪ ಅವರೆಲ್ಲ ಅವರ ನೋವು ಹೇಳ್ಕೊಳ್ತಾರೆ. ಬಟ್ ಒಂದೇ ಇದರಲ್ಲಿ ಮಾಡೋಕ್ಕೆ ಸಾಧ್ಯನಾ ಅಂತ. ಆಮೇಲೆ ಇನ್ನೊಂದು 2-3 ಕೆರೆಗಳು ಹೇಳಿದ್ದಾರೆ. ನಮ್ಮಲ್ಲೇ ಬೇಕಾದ್ರೆ ಒಂದು 2-3 ಕೆರೆಗಳಲ್ಲಿ ನೀವು ತೊಯ್ಕೊಳ್ಳಿ ಅಂತ ಕೊರಟಗೆರೆಯವರು ಕೂಡ ಹೇಳಿದ್ದಾರೆ. ಅದನ್ನು ಫೀಸಿಬಿಲಿಟಿನ ನಾನು ಚೆಕ್ ಮಾಡ್ತಾ ಇದ್ದೀನಿ ಒಂದು. ಆಮೇಲೆ 30ನೇ ತಾರೀಕಿಗೆ ನಾನು ಹೇಮಾವತಿದು ಲಿಂಕ್ ಕ್ಯಾನಲ್ದು ಮೀಟಿಂಗ್ ಇಟ್ಟಿದ್ದೆ, ಫೈನಲ್ ಮೀಟಿಂಗು. ಸೊ ಸೋಮಣ್ಣವ್ರು ಈಗ ತಾನೇ ನನಗೆ ರಿಕ್ವೆಸ್ಟ್ ಮಾಡಿದ್ರು 4ನೇ ತಾರೀಕು 5ನೇ ತಾರೀಕು ಇಟ್ಕೊಳ್ಳಿ ಅಂತ. ಅದನ್ನು ಪೋಸ್ಟ್ಪೋನ್ ಮಾಡ್ತೀನಿ. 30 ಇದ್ದಿದ್ದನ್ನ 5ನೇ ತಾರೀಕು ಅದಕ್ಕೆ, ಯಾಕೆಂದರೆ ಪಾಪ ಅವರು MP ಇದ್ದಾರೆ, ಅವ್ರು ರಿಕ್ವೆಸ್ಟ್ ಮಾಡಿದ್ರು ನೀವು ಅವತ್ತು ಪೋಸ್ಟ್ಪೋನ್ ಸ್ವಲ್ಪ ನಾನು ಬರೋಕ್ಕಾಗಲ್ಲ ಅಂತ. ಅದಕ್ಕೆ ನಮ್ಮ ಆಫೀಸರ್ಸ್ ಹೇಳಿದ್ದೀನಿ 30ನೇ ತಾರೀಕು ಬದಲು 4ನೇ ತಾರೀಕು 5ನೇ ತಾರೀಕು ಅವ್ರು ಕನ್ವೀನಿಯಂಟ್ ಡೇಟ್ ಮಾಡಿ ಅಂತ ಹೇಳಿದ್ರು. ಇವರು BR ಪಾಟೀಲ್ ಮೀಟ್ ಮಾಡಿ ನಿಮ್ಮ ಹತ್ರ ಮಾತಾಡಿದ್ದೀನಿ ಅಂತ ಹೇಳಿದ್ರು ಸರ್. ಹೌದು, BR ಪಾಟೀಲು ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿ ವಾಸ್ತವಾಂಶ ವಿಚಾರಿಸಬೇಕಾಯಿತು. ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ, ಅವ್ರು ಬಂದಿದ್ರು. ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀವಿ, ಜಮೀರ್ ಹತ್ರನೂ ಮಾತಾಡ್ತೀವಿ, ಸತ್ಯಾಂಶ ಏನಂತ ತಿಳಿತೀವಿ. ಈ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಬಂದು ಎಲ್ಲರದ್ದು ಮಾತಾಡ್ತಾ ಇದ್ದಾರೆ, ಒಬ್ಬರಿಬ್ಬರು ಅಂತ ಅಲ್ಲ, ಎಲ್ಲರದ್ದು ಮಾತಾಡ್ತಾರೆ. ಮಾತಾಡಿ ಅದನ್ನೇನು ಯಾವ ರೀತಿ ವಾಸ್ತವಾಂಶ ಏನಿದೆ ಅಂತ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. JDLP ನಾಯಕರು ಸರ್, Indira Gandhi to Hitler, BJP has compared and a case has been filed, sir. FIR has been lodged, sir. ನೋಡ್ರಿ, Sir, in English. see, I think some problem with the BJP. They should know that after the emergency declared, the entire country has given a mandate to Indira Gandhi. She ruled the country in 1980. The Janata Dal or any other parivara could not maintain and they could not bring back their government. So the Congress party under the leadership of Indira Gandhi has come back to power. She has ruled. She has contributed her life, sacrificed her life for the sake of this country. Now, for the sake of publicity, they are just discussing on that. What is there in it? Everything is a closed matter. After 50 years, they can only deliberate and communicate that who has been affected out of it. Nothing is. India has stood strong. India needs a disciplined country. What our Mallikarjun Kharge has said, what is going on in BJP? You ask all the BJP leaders internally, ask the MP. I don't want to disclose on that. Sir, many MLAs are speaking against the chief minister. Many MLAs. ಸುರೇಶ್ ಬಾಬು ಒಂದು ಪತ್ರ ಬರೆದಿದ್ದಾರೆ ಸರ್. Many MLAs are 5 speaking against the MLAಗಳಿಗೆ chief ಪತ್ರ minister. Is ಬರೆದಿದ್ದಾರೆ this ಸರ್. a sign, sir? Many MLAs are speaking openly against the chief minister. Is this a sign that he's losing grip on administration? I don't know about it. I have not heard about it. Whatever is there, my party high command leaders will come. I am also speaking to all of them, and there is nothing in that. There is nothing to blow up. JDLP ನಾಯಕರು DK ಸರ್. There are talks of change of the party president yet again. CM ಕಂಟ್ರೋಲ್ ಕಂಡುಕೊಂಡಿಲ್ಲ, ಆಳ್ತದಲ್ಲೂ ಕಂಟ್ರೋಲ್ ತೆಗೆದುಕೊಂಡ ಏನಿಲ್ಲ. ತಾವೇ ಮಾಧ್ಯಮದವರೇ ಅದಕ್ಕೆ ಒಂದು ಬ್ಲೋ ಅಪ್ ಮಾಡ್ತಾ ಇದ್ದಾರೆ. ಸರ್, JDLP ಸುರೇಶ್ ಬಾಬು ಒಂದು ಪತ್ರ ಬರೆದಿದ್ದಾರೆ ಸರ್. 5 ಜನ ಶಾಸಕರಿಗೆ ಪತ್ರ ಬರೆದಿದ್ದಾರೆ. ಪಕ್ಷದ ವಿರುದ್ಧ, ಸರ್ಕಾರದ ವಿರುದ್ಧ ನೀವು ಅಸಮಾಧಾನವನ್ನ ಹೊರಹಾಕಿರೋದನ್ನ ಸ್ವಾಗತ ಮಾಡ್ತೀವಿ. ಪ್ರಜಾಪ್ರಭುತ್ವವನ್ನ ನೀವು ಗೌರವಿಸ್ತಾ ಇದ್ರೆ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳ್ತಾರೆ. ಸುರೇಶ್ ಬಾಬು ಫಸ್ಟ್ ಅವನ ಪಾರ್ಟಿ ರಿಪೇರಿ ಮಾಡ್ಕೊಳ್ಳಿ. GT ದೇವೇಗೌಡ, ಬೇರೆ ಬೇರೆ MLAಗಳು ಏನೇನು ಮಾಡಿದಾರಲ್ಲ, ಫಸ್ಟ್ ಅವನಲ್ಲಿರುವಂತ ದೋಸೆಯಲ್ಲಿ ತವಲಿಗೆ ಏನು ತೂತಿದೆಯಲ್ಲ ಅದನ್ನು ಮುಚ್ಕೊಳ್ಳಿ ಫಸ್ಟ್.